ರಾತ್ರಿ ಸುಮಾರು 11:15 ಇಡೀ ಮನೆ ಮಲಗಿದೆ. ಆದ್ರೆ ಒಬ್ಬ ವಿದ್ಯಾರ್ಥಿ ಮಾತ್ರ ಇನ್ನೂ ಎಚ್ಚರವಾಗಿದ್ದಾನೆ. ಪುಸ್ತಕ ಏನೋ ತೆರೆದಿದೆ, ಆದ್ರೆ ಅವನ ಕಣ್ಣುಗಳು ಪುಸ್ತಕದ ಮೇಲೆ ಇಲ್ಲ. ಅವನ ಮನಸ್ಸಿನಲ್ಲಿ ನಡೆಯುತ್ತಿದೆ ಒಂದು ದೊಡ್ಡ ಯುದ್ಧ. ನಾನು ನಿಜವಾಗ್ಲೂ ಏನಾದ್ರೂ ಆಗಬಲ್ಲನಾ? ಎಲ್ಲರೂ ಮುಂದೆ ಹೋಗ್ತಿದ್ದಾರೆ, ನಾನ್ ಮಾತ್ರ ಯಾಕೆ ಹೀಗೆ? ನಾನೂ ಪ್ರಯತ್ನ ಪಡ್ತಿದ್ದೇನೆ, ಆದ್ರೆ ನನಗ್ ಮಾತ್ರ ಯಾಕೆ ಫಲ ಸಿಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ಕೆಲವೊಮ್ಮೆ ಜೀವನದಲ್ಲಿ ನಮ್ಮ ದೊಡ್ಡ ಶತ್ರು ಪರೀಕ್ಷೆ ಅಲ್ಲ, ಸಿಲೆಬಸ್ ಅಲ್ಲ, ಸ್ಪರ್ಧೆನೂ ಅಲ್ಲ, ಸ್ವತಃ ನಾವು ಸೋಲೊಪ್ಪಿಕೊಳ್ಳುವಂತಹ ಒಂದು ಆಲೋಚನೆ. ಮತ್ತು ಆ ಕ್ಷಣದಲ್ಲಿ ಪುಸ್ತಕ ಮುಚ್ಚಿ ಮಲಗುವುದು ತುಂಬಾ ಸುಲಭ ಆಗಿರುತ್ತೆ. ಆದ್ರೆ ಆ ಸಮಯದಲ್ಲೂ ಸಹ ಪುಸ್ತಕ ಮುಚ್ಚದೆ ಒಂದು ಪುಟ ಓದಿದ್ರೆ ಅದೇ ಸೆಲ್ಫ್ ಡಿಸಿಪ್ಲಿನ್, ಶಿಸ್ತು ಅಂತ ಹೇಳಿ ಆಗುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಮಸ್ಕಾರ ಸುಮನ್ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಶಿಸ್ತು ಅಂದ್ರೆ ಏನ್ ಗೊತ್ತಾ? ಇವತ್ತು ಹಲವರು ಶಿಸ್ತನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳೋದು, 10 ಗಂಟೆಗಳ ಕಾಲ ಓದೋದು, ಮೊಬೈಲ್ ಮುಟ್ಟದೇ ಇರೋದು, ಇವೇ ಶಿಸ್ತು ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅದು ಅಲ್ಲ. ಶಿಸ್ತಂದ್ರೆ ಪರ್ಫೆಕ್ಟ್ ಆಗಿರೋದಲ್ಲ. ನೀವು ಕುಸಿದ್ರೂ ಮತ್ತೆ ಎದ್ದು ನಿಲ್ಲೋದು. ಶಿಸ್ತು ಒಂದು ದಿನ ಬದಲಾಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು? ಮತ್ತೆ ಆರಂಭಿಸ್ಬೇಕು. ಒಂದು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಧೃತಿಗೆಡದೆ ಮತ್ತೆ ಪ್ರಯತ್ನಿಸ್ಬೇಕು. ಅದು ಶಿಸ್ತು. ನಿಮಗೊಂದು ಬಿದಿರಿನ ಮರದ ಕಥೆಯನ್ನ ಹೇಳ್ತೀನಿ. ಚೀನಾದಲ್ಲಿ ಬ್ಯಾಂಬೂ ಟ್ರೀಯನ್ನ ತುಂಬಾ ಬೆಳೀತಾರೆ. ಅದ್ರ ಬಗ್ಗೆ ನೀವು ಕೇಳಿರ್ತೀರ. ಒಬ್ಬ ರೈತ ಈ ಬ್ಯಾಂಬೂವಿನ ಬೀಜ ಬಿತ್ತುತ್ತಾನೆ. ಪ್ರತಿದಿನ ಅದಕ್ಕೆ ನೀರು ಹಾಕ್ತಾನೆ. 1 ವರ್ಷ ಏನು ಬೆಳೆಯೋದಿಲ್ಲ. 2ನೇ ವರ್ಷ ಆಗ್ಲೂ ಏನೂ ಇಲ್ಲ. 3 ವರ್ಷ ಇನ್ನೂ ಏನೂ ಇಲ್ಲ. 4 ವರ್ಷಗಳಾಗತ್ತೆ, ಆದ್ರೂ ನೆಲ ಎಲ್ಲ ಖಾಲಿ ಇರುತ್ತೆ. ಎಲ್ರೂ ಹೇಳ್ತಾರಂತೆ, ಬಿಟ್ಬಿಡು, ಅದು ಬೆಳೆಯೋದಿಲ್ಲ ಅಂತ ಹೇಳಿ. ಆದ್ರೆ ಆ ರೈತ ಮಾತ್ರ ನೀರ್ ಹಾಕ್ತಾನೆ ಇರ್ತಾನಂತೆ. 5ನೇ ವರ್ಷ ಕೇವಲ ಕೆಲವೇ ವಾರಗಳಲ್ಲಿ ಸುಮಾರು 80 ಅಡಿ ಎತ್ತರ ಆ ಮರ ಬೆಳೆಯುತ್ತಂತೆ. ಇಲ್ಲಿ ಒಂದು ಪ್ರಶ್ನೆ, ಅದು 5ನೇ ವರ್ಷದಲ್ಲೇ ಬೆಳೀತಾ? ಅಲ್ಲ, ಅದು 5 ವರ್ಷದಲ್ಲಿ ಬೇರ್ ಬಿಡ್ತಾ ಇತ್ತು. ವಿದ್ಯಾರ್ಥಿಗಳ ಜೀವನನೂ ಸಹ ಹಾಗೇನೆ. ಇವತ್ತು ಓದ್ತಾ ಇರೋದು ಕಾಣಿಸ್ತೀರಾ ಇರಬಹುದು, ಪ್ರಯತ್ನಕ್ಕೆ ಫಲನೂ ಸಿಗದೆ ಇರಬಹುದು, ಆದ್ರೆ ನೀವು ಬೇರೂರ್ತಿದ್ದೀರಾ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನಮ್ಮ ಮೆದುಳು ಶಿಸ್ತನ್ನ ಹೇಗೆ ನಿರ್ಮಿಸುತ್ತೆ? ನ್ಯೂರೋ ಸೈನ್ಸ್ ಹೇಳೋ ಪ್ರಕಾರ ನಾವು ಪ್ರತಿದಿನ ಒಂದೇ ಕೆಲಸವನ್ನ ಮತ್ತೆ ಮತ್ತೆ ಮಾಡಿದಾಗ ಮೆದುಳಿನ ನರಮಾರ್ಗಗಳು ಬಲಗೊಳ್ಳುತ್ತವೆ. ಮೊದಲ ದಿನ 20 ನಿಮಿಷ ಓದೋದು ತುಂಬಾ ಕಷ್ಟ ಆಗಿರುತ್ತೆ. ಆದ್ರೆ 10ನೇ ದಿನ ಅದು ಸುಲಭ, 30ನೇ ದಿನ ಅದು ಅಭ್ಯಾಸ ಆಗುತ್ತೆ, ಇನ್ನು 90ನೇ ದಿನ ಅದು ನಿಮ್ಮ ಗುರುತಾಗತ್ತೆ. ಅದಕ್ಕೆ ಮೊದಲು ನೀವು ಅಭ್ಯಾಸವನ್ನ ಕಟ್ತೀರಾ, ನಂತರ ಅಭ್ಯಾಸ ನಿಮ್ಮನ್ನ ಕಟ್ತಾ ಹೋಗುತ್ತೆ. ಯಾರಿಗೂ ಗೊತ್ತಾಗದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಒಬ್ಬ ವಿದ್ಯಾರ್ಥಿ 95 ಅಂಕ ಪಡೆದಾಗ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಆದ್ರೆ ಅವನು ಎಷ್ಟು ದಿನ ಓದ್ದ, ಎಷ್ಟು ಬಾರಿ ಅವನು ಸೋತಿದ್ದ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಎಷ್ಟು ಬಾರಿ ಅವನು ತನ್ನನ್ನು ತಾನೇ ಅನುಮಾನಿಸ್ಕೊಂಡಿದ್ದ ಅಂತಲೂ ಯಾರಿಗೂ ತಿಳಿದಿರೋದಿಲ್ಲ. ಯಶಸ್ಸು ಎಲ್ರಿಗೂ ಕಾಣುತ್ತೆ, ಆದ್ರೆ ಅದ್ರ ಹಿಂದೆ ಇರುವಂತಹ ಹೋರಾಟ ಯಾರಿಗೂ ಕಾಣಿಸೋದಿಲ್ಲ. ಬಹುಶಃ ಈ ವಿಡಿಯೋ ನೋಡ್ತಾ ಇರುವಂತಹ ಕೆಲವರು ಈಗ ಜೀವನದ ಅತ್ಯಂತ ಕಠಿಣ ಹಂತದಲ್ಲಿರಬಹುದು. ಬಹುಶಃ ನಿಮ್ಮ ಅಂಕಗಳು ಕಡಿಮೆ ಬರ್ತಿರಬಹುದು, ಮನೆಯಲ್ಲಿ ಯಾವುದೋ ರೀತಿಯ ಸಮಸ್ಯೆ ಇರಬಹುದು, ಸ್ನೇಹಿತರು ನಿಮ್ಮಿಂದ ದೂರವಾಗಿರಬಹುದು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಕೂಡ ಹೋಗಿರಬಹುದು. ಆದ್ರೆ ಒಂದನ್ನ ನೀವು ನೆನ್ಪಿಟ್ಕೊಳ್ಳಿ, ಒಂದು ಕೆಟ್ಟ ದಿನ ನಿಮ್ಮ ಜೀವನವನ್ನ ಖಂಡಿತವಾಗಿಯೂ ನಿರ್ಧರಿಸೋದಿಲ್ಲ. ಒಂದು ಕೆಟ್ಟ ಪರೀಕ್ಷೆ ನಿಮ್ಮ ಭವಿಷ್ಯವನ್ನ ಯಾವತ್ತಿಗೂ ನಿರ್ಧರಿಸೋದಿಲ್ಲ. ಒಂದು ಸೋಲು ನಿಮ್ಮ ಸಾಮರ್ಥ್ಯವನ್ನ ನಿರ್ಧರಿಸೋದಿಲ್ಲ. ನೀವು ಮತ್ತೆ ಎದ್ದು ನಿಲ್ಲುವ ನಿರ್ಧಾರ ಮಾಡ್ತಿರಲ್ಲ, ಅದು ಮಾತ್ರ ಎಲ್ಲವನ್ನ ನಿರ್ಧರಿಸುತ್ತೆ. ಯಾಕಂದ್ರೆ ಜೀವನದಲ್ಲಿ ಗೆಲ್ಲುವವರ ಅತ್ಯಂತ ಪ್ರತಿಭಾವಂತರು ಅಲ್ಲ, ಕೈ ಬಿಡೋದಕ್ಕೆ 100 ಕಾರಣಗಳಿರುತ್ತೆ. ಆದ್ರೆ ಅದ್ರ ಮುಂದೆ ಎದ್ದು ನಿಲ್ತಾರಲ್ಲ, ಅವರು ಪ್ರತಿಭಾವಂತರು. ಶಿಸ್ತು ಅಂದ್ರೆ ನಿಮ್ಮ ಉತ್ತಮ ದಿನಗಳಲ್ಲಿ ನೀವು ಕೆಲಸ ಮಾಡೋದಲ್ಲ, ನಿಮ್ಮ ಅತಿಯಾದ ಕೆಟ್ಟ ದಿನಗಳಲ್ಲೂ ಸಹ ನಿಮ್ಮ ಕನಸಿಗೆ ನೀವು ಕೆಲಸ ಮಾಡೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ
ತಿಳ್ಕೊಳ್ತೀನಿ. ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಸಹ ಅನ್ಕೊಳ್ತೀನಿ. ನೀವು ಧೃತಿಗೆಡದೆ ಕೆಲಸ ಮಾಡಿ ಅಂತ ಹೇಳ್ತಾ ಮುಂದೊಂದು ವಿಶೇಷ ಕಂಟೆಂಟ್ನೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.